ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತಿನ ರೆಸಿಪಿ ಬಂದು ಆಲೂ ಬಿರಿಯಾನಿ. ಹಸಿ ಬಟಾಣಿ ಹಾಕಿ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ನೀವೇ ಟ್ರೈ ಮಾಡಿದ್ಮೇಲೆ ಹೇಳ್ತೀರ ಸಖತ್ತಾಗಿತ್ತು ಅಂತ. ಟೊಮೆಟೊ ಬಾತ್ ತಿನ್ನೋದೇ ಬಿಟ್ಬಿಟ್ಟು ಬರೀ ಆಲೂ ಬಿರಿಯಾನಿನೇ ಮಾಡ್ಕೊಂಡು ತಿಂತಾರೆ. ಆ ಲೆವೆಲ್ಗೆ ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಒಮ್ಮೆ ನೋಡಿ ಯಾವ ರೀತಿ ಸಖತ್ತಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾತ್ರ ಅದಕ್ಕಿಂತ ಅಲ್ಟಿಮೇಟ್ ಆಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಬೇಕಾಗಿರೋಂಥ ಸಾಮಗ್ರಿಗಳು ಬಂದು, ಮೊದಲಿಗೆ ನಾವು ಯಾವುದೇ ಬಿರಿಯಾನಿ ಯಾವುದೇ ಒಂದು ಬಾತ್ಗಳು ಮಾಡ್ತೀವಿ ಅಂದರೆ ಅಕ್ಕಿನ ಸ್ವಲ್ಪ ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ 1/4 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಳ್ತೀನಿ. ನಮಗೆ ಈ ಮೆಷರ್ಮೆಂಟಲ್ಲಿ ಸಾಕಾಗುತ್ತೆ ನೋಡಿ. 1/4 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ನೆನೆಸೋಕ್ಕಿಟ್ಟು ನಂತರ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳು: ಪಲಾವ್ ಎಲೆ, ಸೋಂಪು, ಸ್ಟಾರ್ ಹೂವು, ಕಲ್ಲುವು, ಚಕ್ಕೆ, ಲವಂಗ ಮತ್ತು ಒಂದು ಸ್ವಲ್ಪ ಅರಿಶಿನ ಪೌಡರು, ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಆಲೂಗೆಡ್ಡೆ, ಟೊಮೆಟೊ, ಆನಿಯನ್ನು ಒಂದು 3 ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬಂದು 1 ಗೆಡ್ಡೆ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆ ದಪ್ಪಗಿರೋದು ಒಂದು 2 ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ಯೂಬ್ಸ್ ಥರ ದಪ್ಪದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡಾದ್ಮೇಲೆ ನಂತರ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಕಸೂರಿ ಮೇಥಿ ಬೇಕು. ಆಮೇಲೆ ಹಸಿ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಅಂಗಡಿಯಿಂದ ತಂದು ಮಾಡೋದಕ್ಕಿಂತ ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ಹೈಜೀನಾಗೂ ಇರುತ್ತೆ. ಮತ್ತು ಬಾತು ಇದೆಲ್ಲ ಮಾಡಿದಾಗ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಮನೇಲೇ ಮಾಡ್ಕೊಳ್ಳಿ ಆದಷ್ಟು. ಬನ್ನಿ, ನಂತರ ನಾವು ಏನು ಮಾಡಬೇಕು ಅಂದರೆ ಈ ಥರ ಒಂದು ಫೈನಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು. 1/4 ಕಪ್ಪಷ್ಟು ಮೊಸರು, 1 ಸ್ಪೂನ್ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರು, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ನೀಟಾಗಿ ಒಂದು ಪೇಸ್ಟ್ ಕೊಟ್ಟು ಇಟ್ಕೊಳ್ಳೋಣ ಸೈಡ್ಗೆ. ಬನ್ನಿ, ಎಣ್ಣೆ ಹಾಕಿ ಒಂದು ಕುಕ್ಕರ್ಗೆ. ನಂತರ ಏನು ನಾವು ಮಸಾಲೆ ಪದಾರ್ಥಗಳನ್ನ ಇಟ್ಕೊಂಡಿದ್ವಿ ಅದನ್ನು ನೀಟಾಗಿ ಹಾಕಿ ಅದು ಮಸಾಲೆ ಎಲ್ಲ ಫ್ಲೇವರ್ ಬಿಟ್ಕೋಬೇಕು. ಅದಾದಮೇಲೆ ನಾವು ಆನಿಯನ್ ಹಾಕಿ ಅದೊಂದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀಟಾಗಿ ಅದೆಲ್ಲ ಬಿಟ್ಟಾದಮೇಲೆ ನಾವು ಹಸಿ ಬಟಾಣಿ ಏನು ಇಟ್ಕೊಂಡಿದ್ವಿ ಅದನ್ನು ಸಹ ಅದರೊಳಗೆ ಹಾಕಿ ನೀಟಾಗಿ ಹುರ್ಕೋಬೇಕು. ಮತ್ತು ನೆಕ್ಸ್ಟು ಇಂಗ್ರೀಡಿಯೆಂಟ್ ಬಂದು ಆಲೂಗೆಡ್ಡೆ. ನಾವು ಯಾವುದು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ವಿ ನೋಡಿ, ಅದನ್ನು ಸಹ ಅದರೊಳಗೆ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಹ ಅದರೊಳಗೆ ಹಾಕಿದ್ರೆ ಒಳ್ಳೆ ಘಮ ಕೊಡುತ್ತೆ. ನಾವು ಅಂಗಡಿ ತಂದು ಹಾಕಿದ್ರೆ ಅಷ್ಟು ಫ್ಲೇವರ್ ಬರೋಲ್ಲ. ಮನೇಲಿ ಫ್ರೆಶ್ಶಾಗಿ ಮಾಡಿ ಹಾಕ್ತೀವಲ್ಲ, ಸಖತ್ತಾಗಿರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಅದು ಬೇಯೋದಕ್ಕೆ ಹಾಕ್ಕೊಳ್ಳಿ. ಮತ್ತು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಆ ಪೇಸ್ಟನ್ನ ನೋಡಿ, ಆ ಪೇಸ್ಟ್ ಹಾಕಿದ ತಕ್ಷಣವೇ ಅದ್ರ ಸ್ಟ್ರಕ್ಚರೇ ಚೇಂಜ್ ಆಗೋಯಿತು. ನಾವು ಒಂದೊಂದೇ ಹಾಕೋದಕ್ಕಿಂತ ಈ ರೀತಿ ಒಂದುಗೂಡಿಸಿ ನಾವು ಮಸಾಲೆನ ಹಾಕಿದ್ರೆ ನೀಟಾಗಿ ಹಿಡಿಯುತ್ತೆ. ನಾವು ಒಂದೊಂದೇ ಮೊಸರು ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲ ಆದಮೇಲೆ ನಾವು ಅಕ್ಕಿ ಏನು ಮೆಜರ್ಮೆಂಟ್ ತೊಗೊಂಡಿದ್ದೆ 1/4 ಗ್ಲಾಸ್ಗೆ 2.5 ಗ್ಲಾಸು ಅಷ್ಟು ನಾನು ನೀರು ಹಾಕಿದ್ದೆ. ಅದಾದಮೇಲೆ ಫೈನಲಾಗಿ ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಕಸೂರಿ ಮೇಥಿ ಏನು ಇಟ್ಕೊಂಡಿದ್ವಿ ಲಾಸ್ಟಲ್ಲಿ ಫೈನಲ್ ಟಚ್ಚು. ಮತ್ತು ಟೊಮೆಟೊ ನಾವು ಫ್ರೈ ಮಾಡೋಕ್ಕೆ ಹಾಕ್ಬಾರ್ದು, ಲಾಸ್ಟಲ್ಲಿ ಹಾಕಬೇಕು. ಅದು ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿರುತ್ತೆ. ಮತ್ತು ನೋಡಿ, ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಟಾದಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ನೋಡಿ, ನಂತರ ಇದು ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಲಿಡ್ನ ಕ್ಲೋಸ್ ಮಾಡಬಾರ್ದು. ಒಂದು ಕುದಿ ಬಂದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಆನ್ ಮಾಡಿ ಇಟ್ಟರೆ ಸೂಪರಾಗಿರೋ ಆಲೂ ಪಲಾವ್ ಸಖತ್ತಾಗಿ ರೆಡಿಯಾಗಿದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಮಸಾಲೆಯಲ್ಲಿ ಎಷ್ಟು ಸಖತ್ತಾಗಿ ಬ್ಲೆಂಡ್ ಆಗಿದೆ ರೈಸ್ಗೆ. ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಮಾಡಿ ನೋಡಿ. ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನಾವು ಈ ಒಂದು ರೆಸಿಪಿನ ಹೆಂಗೆ ತಿನ್ನೋದು ಅಂತ ತೋರಿಸ್ತೀನಿ ನೋಡಿ. ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಹೆಂಗೆ ತಿನ್ನೋದು ತೋರಿಸ್ತೀನಿ ನೋಡಿ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ನೋಡಿ, ಈ ಥರ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಸಿಗುತ್ತಲ್ಲ, ಬಟಾಣಿ ರೈಸು ಸೇರಿಸಿ ಬಾಳಕ್ಕೆ ಇಡ್ತಾಯಿದ್ರೆ ಅಮೃತ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸುಮ್ಮನೆ ಹೇಳೋದಲ್ಲ, ನೀವು ಒಂದು ಸತಿ ಟ್ರೈ ಮಾಡಿ ತಿನ್ನಿ. ಆಮೇಲೆ ಕಾಮೆಂಟ್ ಹಾಕೋದು ಮಾತ್ರ ಮರಿಬೇಡಿ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಯಾರಿಷ್ಟು ತನಕ ವೀಡಿಯೋ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.